ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಮ್ಯಾ. ಒಂಟಿಯಾಗಿದ್ದ ನನ್ನ ಲೈಫ್ಗೆ ಒಂದು ದಿನಕ್ಕಾಗಿ ಬಂದ ಒಬ್ಬ ಹುಡುಗನ ಕತೆ ಹೇಳ್ತೀನಿ. ಕತೆ ಕೇಳುವ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 3 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟಿನಲ್ಲಿ ನನ್ನ ಗಂಡ ಮತ್ತು ಮಗ ಇಬ್ಬರು ಕಳೆದುಕೊಂಡಿದ್ದೆ. ಅಂದಿನ ಆ ದಿನವನ್ನು ನೆನೆದು ಉಮ್ಮಳಿಸಿ ಬಂದ ಅಳುವನ್ನು ತಡೆದು ಕಣ್ಣಂಚಿನಲ್ಲಿ ಹನಿಯೊಂದ ಜಾಯಿತು. ಆ ಸಂಜೆ ಏಕೋ ಊಟ ಮಾಡಲು ಮನಸ್ಸಾಗಲಿಲ್ಲ, ಹಾಗೆ ಮಲಗಿದೆ. ರಾತ್ರಿ ಸುಮಾರು 9 ಗಂಟೆಗೆ ಎಚ್ಚರವಾಯಿತು. ಹಾಲ್ಗೆ ಹೋಗಿ ಫ್ರಿಡ್ಜ್ ನಲ್ಲಿದ್ದ ಒಂದೆರಡು ಬಗೆಯ ಹಣ್ಣುಗಳನ್ನು ಉತ್ತರಿಸಿಕೊಂಡು ಒಂದು ಲೋಟದಲ್ಲಿ ಹಾಲು ಬಿಸಿ ಮಾಡಿಕೊಂಡು ಟಿವಿ ಆನ್ ಮಾಡಿದೆ. ಅದೇ ಹಳೆ ಧಾರಾವಾಹಿಗಳು, ನ್ಯೂಸುಗಳು ನೋಡಲು ಮನಸ್ಸಾಗದೆ ಟಿವಿ ಆಫ್ ಮಾಡಿ ಮೊಬೈಲ್ ಕೈಗೆತ್ತಿಕೊಂಡು ನನ್ನ ಫೇಸ್ಬುಕ್ ಓಪನ್ ಮಾಡಿದೆ. ನಾನು ಹೆಣ್ಣು ಸುಂದರವಾಗಿದ್ದೇನೋ ನಿಜ ಆದರೆ ಎಂದು ನನ್ನ ಆಫೀಸಿನಲ್ಲಿ ತೆಗೆದ ಚಿತ್ರಪಟವನ್ನು ಹಾಕಿದ್ದ. ಇಂದಿಗೂ ಕಮೆಂಟ್ಗಳು ನಿಂತಿಲ್ಲ, ಸಾವಿರಾರು ಲೈಕುಗಳು, ನೂರಾರು ಕಮೆಂಟುಗಳು. ಎಂದಿಗೂ ಸಹ ಆ ಕಮೆಂಟುಗಳನ್ನು ನೋಡಿರದ ನಾನು ಅಂದೇಕೂ ನೋಡುವ ಮನಸ್ಸಾಗಿ ಓಪನ್ ಮಾಡಿದೆ. ನನ್ನ ಇನ್ಬಾಕ್ಸ್ ನೋಡಿದರೆ ನೂರಾರು ಮೆಸೇಜುಗಳು. ನೋಡಿದರೆ ಎಲ್ಲ ಹುಡುಗರೇ ಫೋನ್ ನಂಬರ್ ಕೇಳಿ, ವಾಟ್ಸಾಪ್ ನಂಬರ್ ಕೇಳಿ, ತಮ್ಮ ನಂಬರ್ ಕೊಟ್ಟು ಮೆಸೇಜ್ ಮಾಡುವಂತೆ. ಅಬ್ಬಾ ಕರ್ಮ ಎಂದುಕೊಂಡು ಅದನ್ನು ನೋಡುತ್ತಾ ಹಾಲು ಕುಡಿದು ಹಣ್ಣು ತಿಂದು ಮುಗಿಸಿದೆ. ಹಾಗೆ ಸ್ಕ್ರೋಲ್ ಮಾಡುತ್ತಾ ಸಾಗುತ್ತಿದ್ದಾಗ ಒಂದು ಕತೆ ಕಂಡಂತೆ ಕಾಣಿಸಿ ಕುತೂಹಲಕ್ಕೆ ಅದನ್ನು ಓಪನ್ ಮಾಡಿದೆ. ಒಂದು ಹೆಣ್ಣನ್ನು ಸುಂದರವಾಗಿ ವರ್ಣಿಸಿದ್ದನ್ನು. ಕತೆ ಸಾಗುತ್ತಿದ್ದಂತೆಲ್ಲ ಸೌಂದರ್ಯದ ಜೊತೆಗೆ ಕಾಮನೆಯ ಭಾಗ ಶುರುವಾಗುತ್ತಿದ್ದಂತೆ ಕುತೂಹಲದ ಜೊತೆಗೆ ಮನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲು ಶುರುವಾಯಿತು. ಕತೆ ರೋಮಾಂಚನಕಾರಿಯಾಗಿ ಉನ್ಮತ್ತತೆಯಿಂದ ಕೂಡಿತ್ತು. ಕೇವಲ ಮನಸ್ಸಿನಲ್ಲಷ್ಟೇ ಅಲ್ಲದೆ ದೇಹದಲ್ಲೂ ಸಾಕಷ್ಟು ಬದಲಾವಣೆಗಳು ಉಂಟಾಗತೊಡಗಿದವು. ಕತೆ ಪೂರ್ತಿ ಓದಿ ಮುಗಿಸುವಷ್ಟರಲ್ಲಿ ಮತ್ತೊಂದು ಲೋಕದಲ್ಲಿ ತೇಲಿ ಹೋದಂತೆ ಅನಿಸುತ್ತಿತ್ತು. ಕತೆ ಪೂರ್ತಿ ಮುಗಿದ ಮೇಲೆ ಮೊಬೈಲ್ ಅನ್ನು ಬದಿಗೆಸೆದು ಹಾಸಿಗೆಯ ಮೇಲಿಂದ ಎದ್ದವಳೆ ಕಿಟಕಿಯ ಬಳಿ ಬಂದು ಕರ್ಟನ್ ಸರಿಸಿದಳು. ಹೊರಗೆ ಮಳೆಯ ಹನಿಗಳು ಉದುರುತ್ತಿದ್ದವು. ತಣ್ಣಗೆ ಬೀಸಿ ಬಂದ ಗಾಳಿ ಸೀರೆ ಸೆರಗನ್ನು ಸರಿಸಿ ಬೆಳ್ಳನೆಯ ಬೆತ್ತಲೆ ಹೊಕ್ಕುಳ ಮೇಲೆ ಸೋಕಿದಾಗ ಮೈ ಜುಮ್ ಎಂದಿತು. ಕೂದಲು ಹಾರಿ ಮುಖದ ಮೇಲೆಲ್ಲ ಹರಡಿದಾಗ ಕೂದಲು ಸರಿಸಿ ಮೈ ಮುರಿದೆ. ಸಮಯ 11 ದಾಟಿತು. ಮೈ ಮನಸ್ಸು ಸ್ವಲ್ಪ ಹಗುರಾದಂತೆನಿಸಿತು. ಬಚ್ಚಲು ಮನೆಗೆ ಹೋಗಿ ಬಿಸಿ ನೀರಿನ ಶವರ್ ಆನ್ ಮಾಡಿ ಬಟ್ಟೆಯ ಸಮೇತ ನೆನೆದೆ. ಮತ್ತೆ ನನ್ನ ಬಟ್ಟೆಯನ್ನೆಲ್ಲ ಕಳಚಿ ಬದಿಗೆ ಹಾಕಿದೆ. ನನ್ನ ಕಾಲುಗಳ ಮಧ್ಯೆ ಹೆಚ್ಚು ಒದ್ದೆಯಾಗಿತ್ತು. ನೀರಿರಬೇಕೆಂದು ಸವರಿದೆ. ಅದು ನೀರಲ್ಲ, ಅಂಟಾದ ದ್ರವ. ಕತೆ ಓದುವಾಗ ಮಧ್ಯಭಾಗದಲ್ಲಿ ಹರಿದ ದ್ರವ ಅರಿವು ಆಗ ಆಗಿತ್ತು. ನನ್ನ ಕಾಲನ್ನು ಸ್ವಲ್ಪ ಅಗಲಿಸಿ ಅಲ್ಲೇ ಕೈ ಇಟ್ಟು ವಾಂತಿ ಮಾಡಿಕೊಂಡೆ. ಆದರೂ ಆಗುತ್ತಿಲ್ಲ, ಇನ್ನೂ ಏನೋ ಬೇಕು ಎನಿಸುತ್ತಿತ್ತು. ಒಲ್ಲದ ಮನಸ್ಸಿನಿಂದ ಸ್ನಾನ ಮುಗಿಸಿ ಟವೆಲ್ ತೆಗೆದುಕೊಂಡು ಮೈ ಒರೆಸಿಕೊಂಡು ಹಾಗೆ ಕಪಾಟಿನ ಬಳಿ ಬಂದು ಒಂದು ತೆಳ್ಳನೆಯ ನೈಟಿಯನ್ನು ಏರಿಸಿಕೊಂಡು ಒಳಭಾಗಕ್ಕೆ ಏನೂ ಧರಿಸದೆ ಬೆಡ್ಶೀಟ್ ಮೈ ಮೇಲೆ ಎಳೆದುಕೊಂಡು ಮಲಗಿದಾಗ ಸಮಯ ಸುಮಾರು 12:30 ಆಗಿತ್ತು. ಎಂದಿನಂತೆ ಬೆಳಗಿನ ಜಾವ 5:15ಗೆ ಎದ್ದವಳೆ 6ಕ್ಕೆ ತಯಾರಾಗಿ ನನ್ನ ವಾಕಿಂಗ್ ಡ್ರೆಸ್ ಧರಿಸಿದೆ. ಮನಸ್ಸು ಕೊಂಚ ಉಲ್ಲಸಿತವಾಗಿ ತಾಜಾತನದಿಂದ ಕೂಡಿತ್ತು. ಖುಷಿಯಾಗಿ ವಾಕಿಂಗ್ ಹೊರಟೆ. ನಿಧಾನವಾಗಿ ನಡೆಯುವಾಗ ಸಣ್ಣನೆಯ ನಡು ಬಳುಗುತ್ತಿತ್ತು. ನನ್ನ ಬಿರುಸಾದ ನಡೆಗೆ 1 ಇಂಚು ಬಾಗಿರದ ನನ್ನ ಹಣ್ಣುಗಳು ಮೇಲೆ ಕೆಳಗೆ ಪುಟಿಯುತ್ತಿದ್ದವು. ಟೀ ಶರ್ಟ್ ಅಷ್ಟೇನು ಬಿಗಿ ಇಲ್ಲದಿದ್ದರೂ ಹಣ್ಣುಗಳ ಅಂದವನ್ನು ಸೃಷ್ಟಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದಂತಿತ್ತು. ನಡೆಯುತ್ತಿದ್ದರೆ ಕುಲುಕುವ ಅದರ ನೋಟ ರಸಿಕನ ಮನ ಕೆಣಕುವಂತಿತ್ತು. ಎಂದಿನಂತೆ ನನ್ನ ಮನೆಯ ಸಮೀಪದ ಪಾರ್ಕಿನೊಳಗೆ ಹೋಗಿ ರೌಂಡ್ಸ್ ಹೊಡೆಯುತ್ತಿರುವಾಗ ಜಾಗಿಂಗ್ ಮಾಡುತ್ತಾ ಬಂದ ಚಿರಾಗ್ ಹಲೋ ಮೇಡನ್ ಎಂದು ವಿಶ್ ಮಾಡಿದ. ಎಂದಿನಂತೆ ಹಾಯ್ ಎಂದು ವಿಶ್ ಮಾಡಿ ವಾಕ್ ಮಾಡುತ್ತಾ ಸಾಗುತ್ತಿದ್ದೆ. ಆಗಷ್ಟೇ ಬಂದ ಚಿರಾಗ್ ತನ್ನ ಜರ್ಕಿನ್ ಬಿಚ್ಚಿ ವ್ಯಾಯಾಮ ಮಾಡಲು ತೊಡಗಿದ. ತೋಳಿಲ್ಲದ ಬನಿಯನ್ ರೀತಿಯ ಬಿಗಿಯಾದ ಟೀಸ್ ತೊಟ್ಟಿದ್ದ ಚಿರಾಗ್ ಕೈ ಕಾಲು ಬೀಸುತ್ತಾ ಹುಲ್ಲು ಹಾಸಿನ ಮೇಲೆ ನಿಂತು ವ್ಯಾಯಾಮ ಮಾಡುವಾಗ 1-2 ರೌಂಡ್ ಹೊಡೆದ. ನಾನು 3ನೇ ಬಾರಿ ಬಂದಾಗ ಚಿರಾಗ್ ದಂಡ ಹೊಡೆಯುತ್ತಿದ್ದ. ಆತ ಮೇಲೆ ಕೆಳಗೆ ಏರಿಳಿಯುತ್ತಿದ್ದರೆ ಅದನ್ನು ನೋಡಿದ ನನಗೆ ಒಂದು ರೀತಿಯ ಮುಜುಗರ ಉಂಟಾಗಿ ಅದೇ ಕೋಕೆನ್ನೆ ಕೆಂಪಾದಂತೆನಿಸಿ ನಾಚಿದಂತಾದೆ. 3ನೇ ವರ್ಷದ ಡಿಗ್ರಿ ಓದುತ್ತಿರುವ 20ರ ಹರೆಯದ ಯುವಕ ಚಿರಾಗ್ ವಯಸ್ಸಿಗಿಂತ ಸ್ವಲ್ಪ ಹೆಚ್ಚೇ ಎನ್ನುವಂತೆ ದೇಹವನ್ನು ಹುರಿಗೊಳಿಸಿದ್ದ. ಪ್ರತಿದಿನ ವ್ಯಾಯಾಮ ಡಯಟ್ ಎಂದೆಲ್ಲ ಮಾಡಿಕೊಂಡು ಬಲಾಢ್ಯನಂತೆ ತೋರುತ್ತಿದ್ದ. ಹೀಗೆ 2-3 ವರ್ಷದಿಂದ ಆತನನ್ನು ನೋಡುತ್ತಿದ್ದೆ. ವಾಕಿಂಗ್ ಬಂದಾಗ ನಗುತ್ತಾ ಮಾತನಾಡಿಸುತ್ತಿದ್ದ ಚಿರಾಗ್ ಒಮ್ಮೆಯೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ. ಕೆಲವೊಮ್ಮೆ ವ್ಯಾಯಾಮ ಮುಗಿಸಿ ನನ್ನೊಡನೆ ವಾಕಿಂಗ್ ಮಾಡುವಾಗ ಅದು ಇದು ಹರಡುತ್ತಾ ನಗಿಸುತ್ತಿದ್ದ.
4-5 ಬಾರಿ ಒಟ್ಟಿಗೆ ಕಾಫಿ ಕುಡಿದದ್ದು ಉಂಟು. ಆದರೆ ಎಂದಿಗೂ ಅವನನ್ನು ಮನೆಯವರೆಗೆ ಕರೆದಿರಲಿಲ್ಲ. ಅಲ್ಲದೆ ನನಗೆ ಯಾರೂ ಇಲ್ಲವೆಂಬ ವಿಷಯ ಸಹ ಆತನಿಗೆ ತಿಳಿದಿರಲಿಲ್ಲ. ಕೆಲವೊಮ್ಮೆ ಕೇಳಿದಾಗ ಗಂಡ ವಿದೇಶದಲ್ಲಿ ಇರುವುದಾಗಿಯೂ ಆಗಾಗ ಬಂದು ಹೋಗುತ್ತಾರೆಂದು ಹೇಳಿದ್ದೆ. ಹಾಗೆ ವಾಕಿಂಗ್ ಮಾಡುತ್ತಾ ಸಾಗುತ್ತಿದ್ದವಳು ಮತ್ತೆ ಮತ್ತೆ ಅವನೆಡೆಗೆ ತಿರುಗಿ ನೋಡಿದೆ. ಕಸರತ್ತು ಮಾಡುತ್ತಿರುವಾಗ ಬಿಗಿಯಾಗುತ್ತಿದ್ದ ಅವನ ಬಲವಾದ ಬೆತ್ತಲೆ ತೋಳುಗಳು ಮೇಲೆದ್ದಾಗ ಕಾಣುತ್ತಿದ್ದ ಅವನ ಎದೆ ನೋಡುತ್ತಾ ಸಾಗುತ್ತಿದ್ದೆ. ಮತ್ತೆ ಮತ್ತೆ ನೋಡಬೇಕು ಎನಿಸುತ್ತಿತ್ತು. ಹಾಗೆ ಅವನು ದಂಡ ಹೊಡೆಯುವಾಗ ಅವನು ಮೇಲೆ ಕೆಳಗೆ ಎದ್ದು ಬಾಗುವ ರೀತಿ ನೋಡಿ ನೆನ್ನೆ ಕಥೆಯಲ್ಲಿ ಓದುವಾಗ ಆ ಯುವಕನ ಭಂಗಿ ಕೂಡ ಹೀಗೆ ಇದ್ದಿರಬಹುದೆಂಬ ಭಾವನೆ ನನ್ನ ಮನದಲ್ಲಿ ಕಲ್ಪನೆಯಾಗಿ ಹೊಮ್ಮಿತ್ತು. ಏನೋ ನೆನೆಸಿಕೊಂಡವಳಂತೆ ಕಕ್ಕನೆ ನಿಂತು ಬಿಟ್ಟೆ. ದೇಹವೆಲ್ಲ ಭಾರವಾಗಿ ನನ್ನ ಹಣ್ಣುಗಳು ಊದಿಕೊಂಡು ಗಡುಸಾದಂತೆ ಅನಿಸಿತು. ತನಗೆ ಅರಿವಿಲ್ಲದಂತೆ ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲು ಹಾಸಿನ ಮೇಲೆ ಕುಳಿತು ಬಿಟ್ಟೆ. ಚಿರಾಗ್ನ ಕಡೆ ನೋಡಿದೆ. ಅವನ ಮುಖ ಚಿಗುರು ಮೀಸೆ. ನನಗೆ ಮಾತೇ ಬರುತ್ತಿರಲಿಲ್ಲ. ಮೇಡಮ್ ಏನಾಯ್ತು ಎಂದು ಜೋರಾಗಿ ಕೇಳಿದಾಗ ಎಚ್ಚರಗೊಂಡವಳಂತೆ ನಗು ಬಾರದಿದ್ದರೂ ನಗುವಂತೆ ನಟಿಸುತ್ತಾ ಏನಿಲ್ಲ ಚಿರಾಗ್, ಸ್ವಲ್ಪ ಹುಷಾರಿಲ್ಲ ಎಂದು ಹೇಳಿ ಮುಂದೆ ನಡೆದೆ. ಒಮ್ಮೆ ಉಸ್ ಎಂದು ನಿಟ್ಟುಸಿರು ಬಿಟ್ಟು ದೃಢವಾಗಿ ನಿರ್ಧರಿಸಿದೆ. ಅವನು ಮಾತನಾಡುವಾಗ ಅವನನ್ನು ಹಾಗೆ ಗಟ್ಟಿಯಾಗಿ ತಬ್ಬಿಕೊಳ್ಳಬೇಕೆನಿಸಿತು. ಆಗ ಕೇಳಿದೆ, ಇವತ್ತು ಏನ್ ಪ್ರೋಗ್ರಾಂ ನಿಂದು ಎಂದು. ಅವನು ಏನಿಲ್ಲ ಮೇಡಮ್, ಕಾಲೇಜ್ ಹೋಗಬೇಕು ಅಷ್ಟೇ ಎಂದಾಗ ಇವತ್ತು ಕಾಲೇಜಿಗೆ ಹೋಗಬೇಡ ಎಂದೆ. ಅವನು ಯಾಕೆ ಮೇಡಮ್ ಎಂದ. ಬೇಡ, ಇವತ್ತು ನಮ್ಮ ಮನೆಗೆ ಬಾ, ಸ್ವಲ್ಪ ಕೆಲಸವಿದೆ ಎಂದೆ. ಅವನು ಖುಷಿ ಖುಷಿಯಾಗಿ ಹಿಂದೆ ಮುಂದೆ ನೋಡದೆ, ಏನ್ ಮೇಡಮ್ ಇಷ್ಟು ವರ್ಷದಿಂದ ಕರೆಯದೆ ಇವತ್ತು ಕರಿತಿದ್ದೀರಾ ಎನ್ನಲು. ಸುಮ್ಮನೆ ತರಲೆ ಮಾಡಬೇಡ, 10 ಗಂಟೆಗೆ ಕಾಯುತ್ತಿರುತ್ತೇನೆ, ಸ್ವಲ್ಪ ಕೆಲಸವಿದೆ ಬಾ ಎಂದು ಹೇಳಿ ಮನೆ ಗೊತ್ತು ತಾನೆ ಎಂದೆ. ಹೂನ್ ಮೇಡಮ್ ಎಂದಾಗ ಸರಿ ಬಾ ಎಂದು ಹೇಳುತ್ತಾ ಸೀದಾ ಎದ್ದು ಹೊರಟೆ. ಸಮಯ ಸರಿಯಾಗಿ 10 ಗಂಟೆ. ಫ್ರೆಶ್ ಆಗಿ ಸ್ನಾನ ಮಾಡಿದ ಕಪಾಟಿನಲ್ಲಿದ್ದ ತಿಳಿ ನೀಲಿ ಬಣ್ಣದ ಸೀರೆಯೊಂದನ್ನು ತೆಗೆದುಕೊಂಡು ಅದಕ್ಕೆ ಮ್ಯಾಚ್ ಆಗುವಂತಹುದ್ದೇ ತೊಟ್ಟುಕೊಂಡೆ. ನೀಟಾಗಿ ತಲೆ ಒರೆಸಿಕೊಂಡು ಗಂಟು ಹಾಕಿಕೊಂಡು ಅಚ್ಚುಕಟ್ಟಾಗಿ ಹೊಕ್ಕಳಿನ ಕೆಳಗೆ ತನ್ನ ಸಪೂರ ಸೊಂಟ ಕಾಣುವ ಹಾಗೆ ಸೀರೆಯುಟ್ಟು ರೆಡಿಯಾದೆ. ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡೆ. ಅದೇ ದಿನ ತನ್ನ ಗಂಡನ ಮುಂದೆ ಮೊದಲ ಬಾರಿಗೆ ರೆಡಿಯಾಗಿದ್ದು ಮತ್ತೆ ಮರುಕಳಿಸಿದಂತೆ ಅನಿಸಿತು. ಆ ರಾತ್ರಿ ತನ್ನ ಗಂಡ ಮನಸ್ಸೋ ಇಚ್ಛೆ ನನ್ನನ್ನು ಅನುಭವಿಸಿದ್ದ. ಅದಾದ ನಂತರ 2-3 ತಿಂಗಳಲ್ಲೇ ಗರ್ಭಿಣಿಯಾದೆ. ನಾನು ಅವರ ಪಾಲಿಗೆ ಕೇವಲ ಭೋಗದ ವಸ್ತುವಾಗಿದ್ದೆ. ಇಷ್ಟ ಬಂದಾಗ ಮಾತ್ರ ಅನುಭವಿಸಿ ಬಿಟ್ಟು ಹೋಗುತ್ತಿದ್ದರು. ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆಯಷ್ಟೇ. ಆದ್ದರಿಂದಲೇ ನನ್ನ ಸೌಂದರ್ಯ ಹಾಗೆ ಉಳಿದಿದೆ. ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ಬಂಡೆಂದು ಶಬ್ದ ಮಾಡಿತ್ತು. ಹೋಗಿ ಬಾಗಿಲು ತೆರೆದೆ. ಚಿರಾಗ್ ಕೈನಲ್ಲಿ ಒಂದು ಬೊಕ್ಕೆ ಹಿಡಿದುಕೊಂಡು ನಗುತ್ತಾ ನಿಂತಿದ್ದ. ಅವನನ್ನು ನೋಡಿ ಮುಗುಳ್ನಗುತ್ತಾ ಬಾ ಚಿರಾಗ್ ಎಂದು ಒಳಗೆ ಕರೆದೆ. ಅವನು ನಗುನಗುತ್ತಾ ಬಂದ. ಏನ್ ಮೇಡಮ್ ಬರೋಕೆ ಹೇಳಿದ್ರ ಎನ್ನುತ್ತಾ ಕೈಗೆ ಹೂಗುಚ್ಚಿಕೊಟ್ಟು ಒಳ ಬಂದಾಗ ಬಾಗಿಲು ತಾನಾಗಿ ಲಾಕ್ ಆಗಿತ್ತು. ಹಾಗೆ ಸುಮ್ಮನೆ ಮಾತನಾಡೋಣ ಅಂತ ಕರೆದೆ ಎಂದು ಹೇಳುತ್ತಾ ಕೈನಲ್ಲಿ ಕಾಫಿ ಹಿಡಿದು ಬಂದೆ. ಕಾಫಿ ಹಿಡಿದ ಚಿರಾಗ್, ಎಲ್ಲಿ ಮೇಡಮ್ ಸರ್, ಮಗ ಯಾರೂ ಕಾಣ್ತಿಲ್ಲ ಎಂದಾಗ ನೆನಪುಗಳಲ್ಲಿ ತೇಲಿ ಹೋಗಿದ್ದ ನನಗೆ ಅಳು ತಡೆಯಲು ಆಗಲಿಲ್ಲ. ಸಡನ್ ಆಗಿ ಅಳಲು ಪ್ರಾರಂಭಿಸಿದೆ. ಅದನ್ನು ಕಂಡ ಚಿರಾಗ್ ಕಾಫಿ ಕಪ್ ಇಟ್ಟು, ಮೇಡಮ್ ಏನಾಯಿತು ಎಂದು ಬಳಿ ಬಂದಾಗ ಬಿಕ್ಕಳಿಸುತ್ತಾ ಅಳುತ್ತಾ ಎದ್ದು ನಿಂತೆ. ನನ್ನ ಎದುರಿಗೆ ನಿಂತಿದ್ದ ಚಿರಾಗ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಭುಜದ ಮೇಲೆ ನನ್ನ ತಲೆಯಿಟ್ಟು ಅವನ ಬೆನ್ನನ್ನು ಹಿಂಡುತ್ತಾ ಗಳಗಳನೆ ಬಿಕ್ಕಳಿಸುತ್ತಾ ಅಳುತ್ತಿದ್ದೆ. ಚಿರಾಗ್ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳುತ್ತಿದ್ದ. 1-2 ನಿಮಿಷಗಳ ನಂತರ ನನ್ನ ಕಣ್ಣುಗಳನ್ನು ಒರೆಸಿಕೊಂಡು ಈ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಹೇಳಿದೆ. ಅವನು ಹೆದರಬೇಡಿ, ಚಿಂತೆ ಮಾಡಬೇಡಿ, ನಿಮ್ಮೊಡನೆ ನಾನಿದ್ದೇನೆ, ಯಾವಾಗ ಬೇಕಾದರೂ ಏನೇ ಸಹಾಯ ಬೇಕಾದರೂ ಕೇಳಿ ಎಂದು ಸಮಾಧಾನ ಮಾಡುತ್ತಿದ್ದ. ನಾನು ಸಹ ಸ್ವಲ್ಪ ಸಮಾಧಾನಗೊಂಡೆ. ಹಾಗೆ ಸುಮಾರು ಅರ್ಧ ಗಂಟೆ ಇಬ್ಬರ ಮಾತುಕತೆ ನಡೆಯಿತು. ಅಷ್ಟರಲ್ಲಿ ತನ್ನ ಚಿಟ್ಪಟ ಮಾತುಗಳಿಂದ ನನ್ನನ್ನು ನಗಿಸಿದ್ದ ಚಿರಾಗ್, ಸರಿ ಮೇಡಮ್ ನಾನು ಹೊರಡುತ್ತೇನೆ, ಫ್ರೆಂಡ್ ಸಿಗುವವನಿದ್ದಾನೆ ಎಂದು ಹೇಳಿ ಎದ್ದು ನಿಂತಾಗ ಚಿರಾಗ್ ಊಟ ಮಾಡಿಕೊಂಡು ಹೋಗು, ಅಡುಗೆ ಮಾಡಿಬಿಡುತ್ತೇನೆ ಎಂದೆ. ಆದರೆ ಅವನು ಬೇಡ ಮೇಡಮ್, ಇನ್ನೊಂದು ದಿನ ಬರುತ್ತೇನೆ ಎಂದು ಹೇಳಿ ಹೊರಟು ನಿಂತಾಗ ಇನ್ನೇನು ಬಾಗಿಲು ತೆಗೆದು ಹೊರಡಬೇಕೆನ್ನುವಷ್ಟರಲ್ಲಿ ಚಿರಾಗ್ ಎಂದು ಮತ್ತೆ ಕರೆದೆ. ಏನು ಮೇಡಮ್ ಎಂದು ಅವನು ತಿರುಗಲು ಹೋಗಲೇಬೇಕಾ ಎಂದು ಗೋಗರೆಯುವ ಧ್ವನಿಯಲ್ಲಿ ಕೇಳಿದೆ. ಅವನಿಂದ ಇನ್ನು ಒಂದು ಹೆಜ್ಜೆಯೂ ಮುಂದಿಡಲಾಗದೆ ಹಿಂದಕ್ಕೆ ಬಂದವನೇ ಸೀದಾ ನನ್ನ ಬಳಿ ಬಂದು ಸೋಫಾದ ಬಳಿ ನಿಂತಿದ್ದ ನನ್ನ ಮುಖವನ್ನೊಮ್ಮೆ ನೋಡಿ ಮತ್ತೊಂದು ಕೈನಿಂದ ಸೊಂಟದ ಹಿಂಭಾಗಕ್ಕೆ ಕೈ ಹಾಕಿ ಸರ್ರನೆ ತನ್ನತ್ತ ಸೆಳೆದುಕೊಂಡ. ಅಷ್ಟೇ, ಇಬ್ಬರೂ ಅಲ್ಲೇ ಆ ಕೆಲಸ ಮುಗಿಸಿದೆವು. ಅಷ್ಟು ದಿನಗಳ ನಂತರ ನನಗೆ ಮರುಭೂಮಿಯಲ್ಲಿ ನೀರು ಹರಿದಂತೆ ಆಯಿತು.
ಪರವಾಗಿಲ್ಲ ಕಣೋ, ನೀನು ಸಖತ್ ಆಗೇ ಮಾಡ್ತೀಯಾ. ದೇಹ ಬೆಳೆಸಿದ್ದು ಒಳ್ಳೆಯದೇ ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು ಅಂದೆ. ಅವನನ್ನು ಪುಟ್ಟ ಮಗುವಿನಂತೆ ನನ್ನ ಎದೆಗೆ ಅಪ್ಪಿಕೊಂಡೆ. ಇಬ್ಬರೂ ನಿದ್ರೆಗೆ ಜಾರಿದೆವು. ಕೆಲ ದಿನಗಳ ನಂತರ ಚಿರಾಗ್ ಕೇಳದೆ ನನ್ನನ್ನು ಬಿಟ್ಟು ಹೋಗಿಬಿಡುತ್ತಾನೆ. ಆದರೆ ಏಕೆ ಬಿಟ್ಟು ಹೋದ ಎಂಬ ಪ್ರಶ್ನೆಗೆ ಈಗಲೂ ಉತ್ತರವಿಲ್ಲ. ಇಂದಿಗೂ ಅದು ನನಗೆ ಅರಿಯದೇ ನಡೆದ ಆ ದಿನಗಳು ನೆನಪುಗಳಾಗಿವೆ. ಫ್ರೆಂಡ್ಸ್, ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.